ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಎಂದಿನಂತೆ ಇವತ್ತು ನಾನು ಒಂದು ಹೊಸ ವಿಡಿಯೋ ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಒಂದು ಕಪ್ ರವೆನ ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ ನೀವು ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇದು 4 ಜನಕ್ಕೆ ಸಾಕಾಗುವಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಮಿಕ್ಸ್ ಮಾಡಿ ಇದು ಮುಳುಗುವಷ್ಟು, ಅಂದರೆ ಇದ್ರ ಮೇಲೆ ಒಂದು ಅರ್ಧ ಇಂಚ್ ಬರುವಷ್ಟು ನೀರನ್ನು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದ್ರ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಂಡು ನಾವು ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಟ್ಕೊಂಬಿಡೋಣ. ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ನಿಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈ ದೋಸೆ ರವೆ ದೋಸೆ ನೀವು ಶುಗರ್ ಇರೋರು ಕೂಡ ತಿನ್ಬೋದು. ಮತ್ತು ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಉಪಯೋಗಿಸ್ತಾ ಇದ್ದೀನಿ. ಎಷ್ಟು ಹೈಜಿನಿಕ್ಕಾಗಿ, ಅಂದರೆ ಎಷ್ಟು ಹೆಲ್ದಿ ಫುಡ್ ಅಂದರೆ ಶುಗರ್ ಇರೋರಂತೂ ಕಣ್ಣು ಮುಚ್ಕೊಂಡು ತಿನ್ಬೋದು. ನೋಡಿ, ಇದಕ್ಕೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನೋಡ್ತಾ ಇದ್ದೀರಾ ಮೆಂತ್ಯ ಸೊಪ್ಪು. ಈ ಮೆಂತ್ಯ ಸೊಪ್ಪನ್ನ ಒಂದು ಅರ್ಧ ಕಟ್ಟು ತೊಗೊಂಡಿದ್ದೀನಿ ಸಾಕು. ನಾನು ಇದಕ್ಕೆ ಹಾಕಿ ನಾನು ಎರಡೂ ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ದೋಸೆ. ತುಂಬ ಚೆನ್ನಾಗಿ ಅಂದರೆ ಏನು ಅಂದರೆ ರುಚಿಯಾಗೂ ಇರುತ್ತೆ, ಹಾಗೇ ಆರೋಗ್ಯ ಕೂಡ ಒಳ್ಳೆಯದು. ಶುಗರ್ ಇರೋರು ಧಾರಾಳವಾಗಿ ಇದನ್ನು ತಿನ್ಬೋದು, ಯಾವುದೇ ಎಫೆಕ್ಟ್ ಆಗೋಲ್ಲ. ಮತ್ತು ರವೆ ಕೂಡ ಬೆಳೆಸ್ತಿರೋದ್ರಿಂದ. ನೋಡಿ, ಇವಾಗ ಇದು ನೆಂದಿದೆ. ಈಗ ನಾನು ನೆನೆಸಿರೋದು ನೆಂದಿದೆ ಚೆನ್ನಾಗಿ, ಅರ್ಧ ಗಂಟೆ ಆಗಿದೆ. ಇದನ್ನು ನಾನೀಗ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಪೂರ ನಾನು ಮಿಕ್ಸಿ ಜಾರ್ಗೆ ಒಂದೇ ಸಲ ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದು ಬೇಗ ನುರಿದು ಬಿಡುತ್ತೆ, ನೆಂದಿರುತ್ತಲ್ವ, ಹಾಗಾಗಿ ಬೇಗ ನೈಸಾಗಿ ಹೋಗುತ್ತೆ. ನೀರು ಕೂಡ ಜಾಸ್ತಿ ಬೇಕಾಗೋದೇ ಇಲ್ಲ. ಬೇಕು ಅನಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಬೇಕಾದ್ರೆ ಹಾಕ್ಕೋಬೋದು. ಹಾಗೆಯೇ ಇದು ನೈಸಾಗುತ್ತೆ. ನೋಡಿ, ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಒಂದೆರಡು ಸಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಇದು ನೈಸಾಗಿ ರೆಡಿ ಆಗುತ್ತೆ. ಇವಾಗ ರೆಡಿ ಆಯಿತು. ನೋಡಿ, ಮಾಡ್ಕೊಂಡಿದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಸುಟ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಇದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಹದ ಸಾಕು. ನಾವು ಅದನ್ನು ನೆನೆಸಿದ್ದು ನೀರೇನು ಜಾಸ್ತಿ ಹಾಕಿಲ್ಲ. ಈಗ ನಾವು ಈ ಜಾರ್ಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಜಾರಲ್ಲಿರೋ ಹಿಟ್ಟೆಲ್ಲ ತೆಕ್ಕೊಂಡು ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ನೀರು ಸಾಕು. ಈ ನೀರು ಸಾಕು. ಇಷ್ಟು ನೀರನ್ನ ನಾವು ಇಟ್ಕೊಂಡು ದೋಸೆ ಮಾಡಿದ್ರೆ ನೀವು ಎಷ್ಟು ತೆಳು ಬರಿತೀರೋ ಅಷ್ಟು ತೆಳು ಬರುತ್ತೆ. ಈಗ ನಾವು ಇದನ್ನು ರೆಡಿ ಆದಮೇಲೆ ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನೂ ಇಟ್ಕೊಂಡಿದ್ದೀನಿ, ತುರಿದು ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನ ತುರಿ ಮತ್ತು ಈರುಳ್ಳಿ ಕಟ್ ಮಾಡಿದ್ದು ಮತ್ತು ಮೆಂತ್ಯ ಸೊಪ್ಪು ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ದೋಸೆಗೆ ನೀಟಾಗಿ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಈಕ್ವಲಾಗಿ ಬರುತ್ತೆ. ತುಂಬ ಚೆನ್ನಾಗೂ ಕಾಣುತ್ತೆ, ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ, ಅದ್ಭುತವಾಗಿ ಘಮ್ ಅಂತ. ಮತ್ತು ಪರಿಮಳನೂ ಅಷ್ಟೇ. ಮೆಂತ್ಯ ಹುರಿಯುವಾಗ ಏನು ಪರಿಮಳ ಬರುತ್ತೆ ಗೊತ್ತಿದೆಯಲ್ಲ ನಿಮಗೆ, ಅದೇ ಥರ ತುಂಬ ಸಖತ್ತಾಗಿರುತ್ತೆ. ನಾವು ಬಾಯಲ್ಲಿ ಹೇಳೋದು ನಾವು ಕೇಳಿಸ್ಕೊಂಡಿರ್ತೀರ, ನೀವು ಅದನ್ನು ಮಾಡ್ಕೊಂಡು ತಿಂದಾಗ ಅದು ರುಚಿ ಗೊತ್ತಾಗುತ್ತೆ. ನೋಡಿ, ತವಾ ಕಾದಿದೆ. ಈಗ ಇದಕ್ಕೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಒಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಚಮಚದಷ್ಟು ಅಥವಾ 1 ಚಮಚದಷ್ಟು ನೀರನ್ನ ಹೀಗೆ ಚುಮುಕಿಸ್ಬೇಕು ತವಾ ಕಾದ್ಮೇಲೆ. ಯಾಕೆ ಅಂತಂದರೆ ತುಂಬ ಕಾದಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ಅವಾಗ ನೀರು ಹಾಕಿದಾಗ ಅದು ಕಡಿಮೆ ಆಗುತ್ತೆ. ಸೊ ಈ ಥರ ನೀರು ಮಾಡಿಕೊಂಡ್ರೆ ದೋಸೆನೂ ಚೆನ್ನಾಗಿ ಹೇಳುತ್ತೆ. ನೋಡಿ, ಈಗ ದೋಸೆನ ಬಿಡ್ತಾಯಿದ್ವಿ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ, ನೀವೇ ನೋಡ್ತಾ ಇದ್ದೀರಾ. ತವಕ್ಕೇನು ಎಣ್ಣೆ ಹಾಕ್ಕೊಳ್ಳೋದು ಬೇಡ. ಹಾಗೆಯೇ ದೋಸೆಗೆ ಮಾಡಿಕೊಂಡು ನೋಡಿ ಎಷ್ಟು ತೆಳು ಬೇಕಾದರೂ ಬರಿಬೋದು. ಇದಾದಮೇಲೆ ಇದು ಬರೆದ ಮೇಲೆ ಇದು ಬೇಗನೆ ತಕ್ಷಣವೇ ನಾವು ಈಗ ಮಿಕ್ಸ್ ಮಾಡ್ಕೊಂಡಿರುವಂತಹ ತರಕಾರಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಇದ್ರ ಮೇಲೆ ಉದುರಿಸೋಣ. ಇದ್ರ ಮೇಲೆ ಉದುರಿಸಿ ಇದನ್ನು ನೀಟಾಗಿ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಇದಾದ ನಂತರ ನಾವು ಒಂದು ಅರ್ಧ ಚಮಚ ಎಣ್ಣೆನ ನಾವು ಇದಕ್ಕೆ ಮೇಲಿಂದ ಹಾಕ್ಕೋಬೇಕು. ಇದಕ್ಕೆ ತವಕ್ಕೇನೂ ಹಾಕಲಿಲ್ಲ, ಸೌರಕ್ಕೆ ಇದು ಮೇಲಿಂದ 1 ಚಮಚ ಎಣ್ಣೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಸಣ್ಣ ಚಮಚದಲ್ಲಿ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಮುಚ್ಚಳ ಮುಚ್ಚಿದ್ದೀನಿ. ಈಗ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದನ್ನ 2 ನಿಮಿಷಕ್ಕೆ ರೆಡಿಯಾಗುತ್ತೆ ದೋಸೆ. ನೋಡಿ, ಬೇಯ್ತಾ ಇದೆ ಇವಾಗ. ನೋಡಿ, ಇದು ರೆಡಿಯಾಗಿದೆ, ಬೆಂದಿದೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಹೇಳುತ್ತೆ. ನೋಡಿ, ಏನು ಒಂಚೂರು ಕಲ್ಲಿಗೆ ಅದು ಅಂಟ್ಕೊಳ್ಳಲ್ಲ, ಎಷ್ಟು ನೀಟಾಗಿ ಎದ್ದುಬಿಡುತ್ತೆ ದೋಸೆ. ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ಎಷ್ಟು ನೀಟಾಗಿ ಎದ್ದುಬಿಡುತ್ತೆ. ಇದನ್ನು ನಾವು ಮುಗಿಸಾಕೋದ್ರಿಂದ ಏನಾಗುತ್ತೆ, ಸೊಪ್ಪು ಇನ್ನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ನೀಟಾಗಿ ರೋಸ್ಟ್ ಆಗುತ್ತೆ. ಆವಾಗ ಇನ್ನೂ ಪರಿಮಳ ಚೆನ್ನಾಗಿ ಬರುತ್ತೆ. ದೋಸೆ ತಿನ್ನೋಕ್ಕೆ ರುಚಿನೂ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದನ್ನು ನಾವು ಕಾಯಿ ಚಟ್ನಿ ಜೊತೆ ಅಥವಾ